ಬಿಜೆಪಿ ವಿರುದ್ಧ ರಾಜ್ಯ ಕಾಂಗ್ರೆಸ್ನಿಂದ ಟ್ವೀಟ್ ಸಮರ ಮುಂದುವರೆದಿದೆ. ಬರ ಜಿಎಸ್ಟಿ ವಿಶೇಷ ಅನುದಾನ ವಿಚಾರವಾಗಿ ಕಾಂಗ್ರೆಸ್ನ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಕೇಂದ್ರದಲ್ಲಿ ಬಿಜೆಪಿ ಸಂಸದರು ರಾಜ್ಯ ಪರ ಬಾಯ್ ಬಿಡೋದಿಲ್ಲ. ಕನ್ನಡಿಗರ ಪಾಲಿಗೆ ಇದ್ದೂ ಇಲ್ಲದಂತಹ ನಿರುಪಯೋಗಿಗಳವರು. ಭದ್ರಾ ಮೇಲ್ದಂಡೆ ಯೋಜನೆ ಕೇವಲ ಘೋಷಣೆಯೇ ಆಗೋಯ್ತು. ಬಿಜೆಪಿ ಸಂಸದರ ವಿರುದ್ಧ ಪೋಸ್ಟ್ ಹಾಕಿ ಕಾಂಗ್ರೆಸ್ ಸಮರ ಸಾರ್ತಾ ಇದೆ. ಕಾಂಗ್ರೆಸ್ನ ನಾಯಕರ ಟ್ವೀಟ್ಗಳನ್ನು ಗಮನಿಸಬಹುದು. ರಾಜ್ಯ ಕಾಂಗ್ರೆಸ್ ಘಟಕದಿಂದ ಬಿಜೆಪಿ ನಾಯಕರಿಗೆ ಸಾಲು ಸಾಲು ಪ್ರಶ್ನೆಗಳನ್ನ ಮಾಡಲಾಗ್ತಾ ಇದೆ. ಅದು ಜಿಎಸ್ಟಿ ಆಗಿರಬಹುದು ಅಥವಾ ಬರ ಪರಿಹಾರ ಆಗಿರಬಹುದು, ರಾಜ್ಯಕ್ಕೆ ತರಬೇಕಾಗಿರುವಂತಹ ವಿಶೇಷ ಅನುದಾನ ಆಗಿರಬಹುದು. ರಾಜ್ಯದಿಂದ 25 ಸಂಸದರನ್ನ ಆರಿಸಿ ಕಳುಹಿಸಿದ್ದೀವಿ, ಪ್ರಧಾನಿ ಎದುರುಗಡೆ ಮಾತನಾಡೋದೇ ಇಲ್ಲ, ಬಾಯಿ ಬಿಡೋದೇ ಇಲ್ಲ ಅನ್ನುವಂತಹ ಅಸಮಾಧಾನವನ್ನ ಪೋಸ್ಟರ್ಸ್ಗಳ ಮೂಲಕ ರಾಜ್ಯ ಕಾಂಗ್ರೆಸ್ನ ನಾಯಕರು ಬಿಜೆಪಿ ನಾಯಕರಿಗೆ, ಸ್ಪೆಷಲಿ ಸಂಸದರಿಗೆ ಟ್ವೀಟ್ ಮೂಲಕ ಪ್ರಶ್ನೆಗಳ ಸುರಿಮಳೆಗೈತಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದಿಂದ ಸರಿಯಾಗಿ ಅನುಮತಿ ಸಿಕ್ಕಿಲ್ಲ ಅನ್ನುವಂತಹ ಆಕ್ರೋಶ ಅವರದ್ದಾಗಿದೆ. ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ಕಾಂಗ್ರೆಸ್ನ ಟ್ವೀಟ್ ಸಮರವನ್ನ ನಾವು ಗಮನಿಸ್ತಾ ಇದ್ದೀವಿ ಬಿಜೆಪಿ ಸಂಸದರ ವಿರುದ್ಧ. ಇನ್ನು ಯಾವೆಲ್ಲ ಅಂಶಗಳನ್ನ ಇದರಲ್ಲಿ ಕಾಣಬಹುದಾಗಿದೆ? ಸಭಾ ಬಹಳ ಮುಖ್ಯವಾಗಿರುವಂತದ್ದು ಕೂಡ ಇದು ಲೋಕಸಭಾ ಚುನಾವಣೆ ಕಾವು ದಿನೇ ದಿನೇ ಕಾವೇರ್ತಾ ಇದೆ. ಈ ಒಂದು ಹೊತ್ತಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಸಹಜವಾಗಿ ಕೂಡ ಬಿಜೆಪಿ ವಿರುದ್ಧ ವಾಕ್ಸಮರವನ್ನು ನಡೆಸ್ತಾ ಇರುವಂತದ್ದು. ಅದರಲ್ಲೂ ಟ್ವೀಟ್ ಮಾಡೋ ಮೂಲಕ ಏನು ಈ ಸಂಸದರಿದ್ದಾರೆ 25 ಜನ ಬಿಜೆಪಿ ಸಂಸದರು, ಅವ್ರನ್ನ ಪ್ರಶ್ನೆ ಮಾಡುವಂತ ರೀತಿಯಲ್ಲಿ ಕೂಡ ಇವಾಗ ಟ್ವೀಟ್ ಮಾಡಿರುವಂತದ್ದು. ಅಂದ್ರೆ ರಾಜ್ಯಕ್ಕೆ ಸಾಕಷ್ಟು ಅನ್ಯಾಯ ಆಗ್ತಿದೆ, ಎಲ್ಲಾ ವಿಚಾರದಲ್ಲೂ ತಾರತಮ್ಯ ಆಗ್ತಾ ಇದೆ. ಅದರಲ್ಲೂ ತೆರಿಗೆ ಪಾಲು ಅನ್ನುವಂತ ವಿಚಾರದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗ್ತಿದೆ. ನಾವು 100% ನಾವು ಕೇಂದ್ರಕ್ಕೆ ತೆರಿಗೆ ರೂಪದಲ್ಲಿ ಹಣ ಸಂದಾಯ ಆದರೆ ನಮಗೆ ಬರುವಂತದ್ದು ಕೇವಲ 13% ಮಾತ್ರ. ಈ ದೊಡ್ಡ ಮಟ್ಟದಲ್ಲಿ ತಾರತಮ್ಯ ಆಗ್ತಿದೆ. ಆದ್ರೂ ಕೂಡ ಬಿಜೆಪಿಯ 25 ಜನ ಸಂಸದರು ಯಾರು ಕೂಡ ಈ ವಿಚಾರವಾಗಿ ಧ್ವನಿ ಬಿಚ್ಚುತ್ತಾ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ನಿಂತು ಮಾತನಾಡುವಂತಹ ಒಂದು ಪ್ರದರ್ಶನ ಕೂಡ ಮಾಡ್ತಾ ಇಲ್ಲ. ಕರ್ನಾಟಕದ ವಿಚಾರದಲ್ಲಿ ತಾರತಮ್ಯ ಮಾಡ್ತಿದ್ದಾರೆ ಬಿಜೆಪಿ ಸಂಸದರು ಅನ್ನುವಂತ ರೀತಿಯಲ್ಲಿ ಕೂಡ ಕಾಂಗ್ರೆಸ್ ಈಗ ಟ್ವೀಟ್ ಅನ್ನು ಮಾಡಿರುವಂತದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.